ಹದ್ದು ಹರ್ಕೊಂಡು ಬರೋದು ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಡು ಬರೋದು ಲೇಟ್ ಆಗ್ಬೋದು, ಆದರೆ ಅಜಯ್ ಮಾರ್ಕಂಡೆ ಅಲ್ಲ ಸ್ಮಾರ್ಟ್ ಆನ್ ಟೈಮ್ ಆನ್ ಡ್ಯೂಟಿ. ಲವ್ ಯು ಬಾಸ್. ಬೆಳಿಗ್ಗೆ ನಿಮಗೆ ಗೊತ್ತಿರೋ ಪ್ರಕಾರ ಮಾರ್ನಿಂಗ್ ಎದ್ದೇಳೋದು ತುಂಬ ಕಷ್ಟ. ಅದರಲ್ಲೂ ಈ ವೆದರಲ್ಲಿ ತುಂಬ ಚಳಿ ಆಗ್ತಿರುತ್ತೆ. ನನಗೆ ಮೊದಲೇ ಹುಷಾರಿಲ್ಲ, ಅದಕ್ಕೆ ಹುಷಾರಿಲ್ಲ ಅಂದ್ರೂ ಬೇಗ ಎದ್ದು 3 o'clock ಎದ್ದೀನಿ ಸರ್. ಮೂವಿ ಇರೋದು 6:30ಗೆ, ನಾನು ಎದ್ದು 3 o'clock ಎದ್ದು, ಆದರೂ ಹುಷಾರಿಲ್ಲ ಅಂದರೂ ರೆಡಿಯಾಗಿ ಅಷ್ಟೊತ್ತಿರ್ತೀನಿ. 1 hour ಆಗುತ್ತೆ ಅಲ್ಲಿಂದ ಇಲ್ಲಿಗೆ. ಸೊ ಬಂದೆ, ಯಾಕಂದರೆ ನಾನು ಈ ಕಾಸ್ಟ್ಯೂಮ್ ಕೂಡ ಅವ್ರಿಗೋಸ್ಕರ ನಾನು ಡಿಸೈನ್ ಮಾಡಿಸಿರೋದು. ಹೌದು, ಅವ್ರಿಗೋಸ್ಕರ ನಾನು ಓನಾಗಿ ಡಿಸೈನ್ ಮಾಡಿಸಿರೋದು. ಇದು ಕ್ಲಾತ್ಸ್ ತೊಗೊಂಡು ಮೂವಿ ತುಂಬ ಇಷ್ಟ ಆಯಿತು ಸರ್. ಸರ್ ಇವಾಗ ಎಷ್ಟು ಖುಷಿ ಆಯಿತು ಅನ್ನೋದಕ್ಕಿಂತ ಮನಸ್ಸೊಳಗಡೆ ಮೊದಲೇ ಖುಷಿ ಇರುತ್ತೆ. ಬಾಸ್ ಅಂದ ತಕ್ಷಣ ಖುಷಿ ಇರುತ್ತೆ. ಇನ್ನು ಮೂವಿ ನೋಡಿದ್ಮೇಲೆ ಅದನ್ನ ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಅದು ಎಲ್ರಿಗೂ ನೋಡಿದವ್ರಿಗೆ ಅರ್ಥ ಆಗಿಬಿಡುತ್ತೆ ಎಷ್ಟು ಹ್ಯಾಪಿ ಆಗಿದ್ದಾರೆ ಅನ್ನೋದು. ಅದನ್ನ ಎಕ್ಸ್ಪ್ರೆಸ್ ಮಾಡಿ ಗೊತ್ತಾಗಬೇಕು ಅಂತ ಏನಿಲ್ಲ, ಬಟ್ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಓಪನ್ ಆಗಿ ಹೇಳ್ತೀನಿ, ಅದು ನೋಡಿದ ತಕ್ಷಣ ನನಗೆ ಖುಷಿಯಾಗಿದ್ದೇನೆ ಗೊತ್ತಾ, ಈ ಮೂವಿಲೂ ಬಾಸ್ಗೆ ಹೀರೋಯಿನ್ ಇಲ್ಲ, ಅದೇ ತುಂಬ ಖುಷಿಯಾಗಿದೆ ನನಗೆ. ಹೌದು, ಮ್ಯಾಕ್ಸಲ್ಲಿ ಇರಲ್ವಾ ಸರ್, ಇದ್ದೇ ಇರುತ್ತೆ. ಬಟ್ ಇರ್ಲಿಲ್ವಲ್ಲ, ಅದು ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ಎಲ್ಲದಕ್ಕಿಂತ. ಮ್ಯಾಕ್ಸ್ ನೋಡಿದಾಗ ಸ್ವಲ್ಪ ಅವ್ರು ಯಾರೋ ಒಬ್ರು ಇದ್ದಾರಲ್ಲ ಆಪೋಸಿಟ್ ಅನ್ನೋ ಇದಿತ್ತು, ಬಟ್ ಇದರಲ್ಲಿ ಅದು ಸೀರಿಯಸ್ಲಿ ಒಂದು ಪಾಯಿಂಟ್ ಕೂಡ ಬೇಜಾರಾಗಿಲ್ಲ. ತುಂಬ ಖುಷಿ ಆಯಿತು. ಸರ್ ನಾನು ಅವ್ರಿಗೋಸ್ಕರ ಒಂದು 8 ಲೈನ್ಸ್ ಬರ್ತಿದೆ, 2 ಗ್ಯಾಪ್. ಒಂದು ನಾನು ಇಲ್ಲಿ ಪ್ರಿಂಟ್ ಮಾಡ್ತಿದ್ದೀನಿ. ಹೇಳಬೇಕು ಅಂದರೆ, ನನ್ನೆಲ್ಲ ಕನಸುಗಳಿಗೆ ರಾಯಭಾರಿಯಾಗು ನೀನು. ಅಂದರೆ ಇದನ್ನ ಓದಿದ್ಮೇಲೆ ಅನ್ಸ್ಬೋದು, ಹೆಂಗಪ್ಪ ಹುಡುಗಿ ಅಂಬಾರಿ ಥರ ಹೊತ್ಕೊಂಡು ಹುಡುಗನ ಓಡಾಡ್ತಾಳೆ ಅಂತ. ಬಟ್ ಆದರೆ ನನ್ನ ತಿಂಕಲ್ಲಿ ನೆನಪಲ್ಲೇ ಒತ್ತಿ ಓಡಾಡ್ಬೋದಲ್ವಾ. ಸೊ ನನ್ನೆಲ್ಲ ಕನಸುಗಳಿಗೆ ರಾಯಭಾರಿಯಾಗು ನೀನು, ಪ್ರತಿ ಕನಸಲ್ಲೂ ನಿನ್ನನ್ನು ಒತ್ತು ತಿರುಗುವ ಅಂಬಾರಿ ಆಗುವೆ ನಾನು ಅಂತ ನನ್ನ ಬಾಸ್ ಕೇಳಬೇಕು ಅಂತ ನಾನೇ ಓನಾಗಿ ಇದು ಮಾಡಿಸಿದ್ದು. ತುಂಬ ಖುಷಿ ಆಯಿತು ನನಗೆ. ಗೊತ್ತಿಲ್ಲ, ಈ ಲೈನ್ಸ್ನ ಯಾವತ್ತಾದರೂ ಸರ್ ಮುಂದೆ ಹೇಳ್ಬೇಕು ಅನ್ನೋ ಆಸೆ ಇದೆ. ಅದು ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದ್ದೆ. ಸರ್ ಅದು ಆ್ಯಕ್ಚುಲಿ ನಾನು ಇದು ಹೇಳೋಣ ಅಂದ್ಕೊಂಡೆ, ಬಟ್ ಇದನ್ನು ಇಲ್ಲಿ ಹೇಳೋದಕ್ಕಿಂತ ನಾನು ಅಲ್ಲಿ ಹೋಗಿ ಮಾತಾಡಿದಾಗ ನನಗೆ ಯಾವ ಥರ ಗೊತ್ತಿಲ್ಲ. ಯಾಕಂದರೆ ನಾನು ವೆಯ್ಟ್ ಮಾಡ್ತಾ ಇರೋದು, ನಾನು ಏನು ಮಾಡ್ತಾ ಇದ್ದೀನ ಅದು ಇನ್ನೂ ಸ್ವಲ್ಪ ಅಚೀವ್ಮೆಂಟ್ ಮಾಡಿ ಆ ಲೆವೆಲಿಗೆ ಹೋದ್ಮೇಲೆ ನಾನು ಬಾಸ್ ಮುಂದೆ ಹೋಗಿದ ತಕ್ಷಣ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೂ ಖುಷಿ ಆಗಬೇಕು. ಆದರೆ ನನ್ನ ಅಭಿಮಾನಿ ಇದನ್ನು ಮಾಡ್ತಿದ್ದಾರಪ್ಪ ಅಂತ ಖುಷಿ ಆಗಬೇಕು. ಆ ಥರ ಲೆವೆಲ್ಗೆ ಹೋದ್ಮೇಲೆ ಇನ್ನೂ ಸ್ಟೆಪ್ಸ್ ಇದೆ, ತುಂಬ ಹೋಗ್ತಾ ಇದ್ದೀನಿ. ಅದು ಫುಲ್ ಕಂಪ್ಲೀಟ್ ಆದಮೇಲೆ ಫುಲ್ ಕಂಪ್ಲೀಟ್ ಆಗಿ ಲೈಫೇ ಬೇಕು. ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಸೆಕೆಂಡ್ ನಾನು ಹೋಗ್ಬೇಕಂತ ಕಾಯ್ತಾ ಇದ್ದೀನಿ. ಮನ್ಸೊಳಗಡೆನೆ ಮಾತಾಡ್ಕೋಬೇಕು. ಜೈ ಕಿಚ್ಚ ಬಾಸ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಯಾಕಂದ್ರೆ ಅವ್ರು ಎಷ್ಟು ಒಳ್ಳೆ ಮನುಷ್ಯರೋರು ಅಂತ. ಯಾವುದೇ ವ್ಯಕ್ತಿಗೂ ನೋವು ಮಾಡೋ ಕೆಲಸ ಅವ್ರು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಏನೋ ಈಗ ಕಾಂಟ್ರವರ್ಸಿ ಮಾಡ್ತಾ ಇದ್ದೀರಾ, ಇವಾಗ ಅದನ್ನ ಮಾಡಿ ನಾವೇನು ಮಾಡಬೇಕು ಅದನ್ನು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾ ಇದೀವಿ. ನಿನ್ನೆಯಿಂದ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಿದೀವಿ ಅಂತ ನಮಗೆ ಗೊತ್ತು. ನಾವೆಷ್ಟು ಕಷ್ಟಪಟ್ಟು ಅವ್ರಿಗೋಸ್ಕರ, ನಮ್ಮ ಫ್ಯಾನ್ಸ್ಗಳೆಲ್ಲ ಎಷ್ಟು ಕಷ್ಟಪಟ್ಟು ಅವ್ರನ್ನ ಬಿಟ್ಕೊಡ್ಬಾರ್ದು. ಅವ್ರು ಏನೇ ನೆಗೆಟಿವ್ ಕಮೆಂಟ್ ಆಗ್ತಾ ಇದ್ರು ನಾವು ಸುಮ್ಮನೆ ಇದ್ದೀವಿ ಅಂತ ಅಂದರೆ ಅಣ್ಣನ ಮಾತುಗೋಸ್ಕರ ಅಷ್ಟೇ. ಅಣ್ಣ ಏನು ಅಂತ ನಮಗೆ ಗೊತ್ತು, ಅದಕ್ಕೋಸ್ಕರ ನಾವು ಹಂಗೆ ಇದ್ದೀವಿ. ಎಲ್ಲರೂ ಕನ್ನಡ ಫಿಲಮ್ನ ಬಂದು ನೋಡಿ, ಯಾಕೆಂದರೆ ನಾವು ಯಾರೋ ಕನ್ನಡ ವಿರೋಧಿ ಅಲ್ಲ. ನೀವು ಯಾರಾದರೂ ಕನ್ನಡ ವಿರೋಧಿನ ಸರ್, ಅಣ್ಣನ ಬಗ್ಗೆ ಏನೇನು ಕಮೆಂಟ್ ಆಗ್ತಾ ಇದ್ದೀರಾ ಅಂತ ದೇವರೇ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಹಂಗಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಅಣ್ಣನ ಬಗ್ಗೆ ಯಾರ್ಯಾರು ಕಮೆಂಟ್ ಆಗ್ತಾ ಇದ್ದೀರಾ, ಇಲ್ಲೆಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಬಂದಿದ್ದಾರೆ, ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅಣ್ಣನ ಬಗ್ಗೆ ಯಾರು ಕಮೆಂಟ್ ಹಾಕೋದಾಗ್ಲಿ ಏನಾರು ಆಗ್ಬಿಡ್ಲಿ, ದಯವಿಟ್ಟು ಅದನ್ನ ಬೇರೆ ಲೆವೆಲ್ಗೆ ಹೋಗ್ತೀವಿ ಅಷ್ಟೇ ಸರ್. ಥ್ಯಾಂಕ್ ಯು. ಫಿಲಮ್ ಅದು ಅದ್ಭುತವಾಗಿದೆ, ಎಲ್ಲ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಎಲ್ಲೂ ಬೇಜಾರಾಗಲ್ಲ. ಅವ್ರ ಆ್ಯಕ್ಟಿಂಗಿಗೆ ಗೊತ್ತಲ್ಲ, ಅಭಿನಯಕ್ಕೆ ಚಕ್ರವರ್ತಿ ಅಂದರೆ ಇಂಡಿಯಾಗೆ ಆಗ್ತಾರೆ. ಚೆನ್ನಾಗಿ